ವೆಲ್ಕಮ್ ಟು ಶಾಂತಲಾ ಕಿಚನ್. ಈ ದಿನ ನಾವು ಹಸಿರು ಕಾಳನ್ನು ಉಪಯೋಗಿಸ್ಕೊಂಡು ತೊವ್ವೆ ಮಾಡೋಣ. ಜನರಲ್ಲಾಗಿ ತೊವ್ವೆನ ಹೆಸರು ಬೇಳೆಯಿಂದ ಮಾಡ್ತಾರೆ. ನಾವು ನೆನೆಸಿದಿರೋಂಥ ಹಸಿರು ಕಾಳಿಂದ ಮಾಡೋಣ. ಕಾಳುಗಳಲ್ಲೂ ಕೂಡ ತೊವ್ವೆನ ಮಾಡ್ಬೋದು. ಇದನ್ನು ಒಂದು 5-6 ಗಂಟೆ ಟೈಮು ನೆನೆಸ್ಬಿಟ್ಟು ಮಾಡೋಣ. ನಾನೀಗ ಇದನ್ನು ಒಂದು 5 ಗಂಟೆ ನೆನೆಸಿದ್ದೆ. ಈಗ ಮೊದಲಿಗೆ ಈ ಹಸಿರು ಕಾಳನ್ನು ನೆನೆಸಿರುವಂಥ ಹಸಿರು ಕಾಳನ್ನು ಬೇಯಿಸ್ಕೊಳ್ಳೋಣ. ಈಗ ಹಸಿರು ಕಾಳನ್ನು ಕುಕ್ಕರ್ಗೆ ಹಾಕಿದ್ದೀನಿ ಬೇಯಿಸೋದಕ್ಕೆ. ಅದಕ್ಕೆ ಬೇಯುವಷ್ಟು ನೀರನ್ನ ಸೇರಿಸೋಣ. ಅದಕ್ಕೆ ಸ್ವಲ್ಪ ಕಾಳಿಗೆ ಸ್ವಲ್ಪ ಉಪ್ಪು ಹಾಕೋಣ, ಬೇಯುವಾಗ ಕಾಳು ಉಪ್ಪಿಡಿಲಿ ಅಂತ. ಈಗ ಇದನ್ನು ಒಂದು ವಿಷಲ್ ಕೂಗಿಸೋಣ. ಈಗ ಒಲೆ ಆನ್ ಮಾಡಿ ಒಂದು ಪಾತ್ರೆನ ಇಟ್ಟಿದ್ದೀನಿ. ನಾವು ಕುಕ್ಕರ್ಗೆ ಹಸಿರು ಕಾಳು ಹಾಕಿದ್ವಲ್ಲ, ಆಲ್ರೆಡಿ ಅದು 2 ವಿಷಲ್ ಆಗಿದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು 2-3 ಸ್ಪೂನು ಎಣ್ಣೆನ ಹಾಕೋಣ. ಬಾಣಲಿಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ಅದಕ್ಕೆ ನಾನು 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಇದು ಡಬಲ್ ಸ್ಟೈಲ್ ಮಾಡೋದ್ರಿಂದ ನಾನು ಸಾಸಿವೆನ ಸೇರಿಸ್ತಾ ಇಲ್ಲ. ಜೀರಿಗೆ ಹಾಕೋಣ. ಡಾಬಾ ಸ್ಟೈಲ್ ಹಸಿರು ಕಾಳಿನ ತೊವ್ವೆ. ಸ್ವಲ್ಪ ಜೀರಿಗೆ ಚಟಪಟ ಅಂತ ಎಣ್ಣೆಯಲ್ಲಿ ಸಿಡಿಲಿ. ಎಣ್ಣೆಯಲ್ಲಿ ಜೀರಿಗೆ ಫ್ರೈ ಆಗಿದೆ. ಈಗ ಅದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಈರುಳ್ಳಿ ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ. ಜೀರಿಗೆ ಮತ್ತು ಈರುಳ್ಳಿ ಹಾಕ್ತೀನಿ ಎಣ್ಣೆಗೆ. ಈಗ ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ 7-8 ಬೆಳ್ಳುಳ್ಳಿ ಪೀಸು ಮತ್ತು ಸ್ವಲ್ಪ ಹಸಿ ಶುಂಠಿ, 1-2 ಹಸಿಮೆಣಸಿನ್ಕಾಯಿ ಮತ್ತು ಇಲ್ಲಿ ಲವಂಗ, ಚಕ್ಕೆ, ಒಂದು 5-6 ಕಾಳು ಮೆಣಸು, 1 ಏಲಕ್ಕಿ, ಇಷ್ಟನ್ನು ಕೂಡ ಈ ಒಗ್ಗರಣೆಗೆ ಸೇರಿಸೋಣ. ಮಸಾಲೆ ಹಾಕ್ತಾ ಇರೋದು ಸ್ವಲ್ಪ ಗಮ್ ಅಂತ ಸ್ಮೆಲ್ ಬರುತ್ತೆ ಅಂತ. ಇದು ಫ್ಲೇವರ್ ಚೆನ್ನಾಗಿರುತ್ತೆ ಮಸಾಲೆ ಹಾಕಿದರೆ. ಹೆಚ್ಚು ಬೇಡ. 1-2 ಲವಂಗ, ಒಂದು ಸಣ್ಣ ಪೀಸು, ಒಂದು 5-6 ಕಾಳು ಮೆಣಸು, ಶುಂಠಿ, ಬೆಳ್ಳುಳ್ಳಿ, 1-2 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿರುವಂಥದ್ದು. ಈಗ ಇಷ್ಟನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಈರುಳ್ಳಿ ಹಸಿ ವಾಸನೆ ಮತ್ತು ಮಸಾಲೆದು ಹಸಿ ಸ್ಮೆಲ್ಲೆಲ್ಲ ಕೂಡ ಹೋಗ್ತಾಯಿದೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕ್ಕೊಳ್ಬೋದು, ಈ ರೀತಿ ಕಟ್ ಮಾಡೋದ್ರೂ ಹಾಕ್ಕೊಳ್ಬೋದು. ಕಟ್ ಮಾಡಿ ಹಾಕಿದ್ರೆ ಬಾಯಿನಾಗೆ ಸಿಕ್ಕಿ ಅದು ಬಾಯಿನಲ್ಲಿ ಎದ್ದಾಗ ಅದರ ಸ್ಮೆಲ್ಲು ಸಕ್ಕತ್ತಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕೋಣ. ಫ್ಲೇಮ್ ಕಡಿಮೆ ಇರಲಿ. ಮತ್ತು ಒಂದು ಅರ್ಧ ಸ್ಪೂನು ಧನಿಯಾ ಪೌಡ್ರು ಮತ್ತು ಅದಕ್ಕೆ ಸ್ವಲ್ಪ ಎಲ್ಲೋ ಪೌಡ್ರ್ ಹಾಕೋಣ, ಹಳದಿ. ಈಗ ಇಷ್ಟನ್ನು ಕೂಡ ಎಣ್ಣೆಯಲ್ಲಿ ಬಾಡಿಸೋಣ. ಈರುಳ್ಳಿ ಸಮೇತ ಅದರಲ್ಲಿರುವಂಥ ಸ್ವಲ್ಪ ಹಸಿ ಸ್ಮೆಲ್ಲು ಹೋಗಲಿ. ನೋಡಿ, ಇದು ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ. ಈಗ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡೋಣ. ಒಂದು ಅರ್ಧ ಲೋಟದಷ್ಟು ನೀರನ್ನ ಸೇರಿಸೋಣ, ಹೆಚ್ಚು ಬೇಡ. ಈಗ ಈ ಮಸಾಲೆ ಎಲ್ಲ ಹೊಂದ್ಕೊಂಡು 1-2 ನಿಮಿಷ ಇದು ಕುದೀಲಿ. ನಾವು ಹಸಿರು ಕಾಳನ್ನ ಬೇಯೋದಕ್ಕೆ ಇಟ್ಟಿದ್ವಲ್ಲ, ನೋಡಿ ಇದು ಆಲ್ರೆಡಿ ಬೆಂದಿದೆ. ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ತೆಳ್ಳೆ ಮಾಡೋಣ, ಬೀಟ್ ಮಾಡ್ಕೊಳ್ಳೋಣ. ಇದು ಮಸಾಲೆ ಎಲ್ಲ ಬೇಯ್ತಾ ಇದೆಯಲ್ಲ, ಅದಕ್ಕೆ ನಾವು ಮೊಸರನ್ನ ಬೀಟ್ ಮಾಡ್ಕೊಂಡಿದ್ವಲ್ಲ, ತೆಳ್ಳೆ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಆ್ಯಡ್ ಮಾಡೋಣ. ಈ ಗ್ರೇವಿಗೆ ಟೇಸ್ಟ್ ಕೊಡೋದೆ ಈ ಮೊಸರು. ಈಗ ಇದು ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡೋಣ. ಇದಕ್ಕೆ ಹುಳಿ ಅಂಶ ಬೀಳೋದೆ ಈ ಮೊಸರಿಂದ, ಮತ್ತು ಟೇಸ್ಟು ಕೂಡ ಈ ಮೊಸರಿಂದಲೇ ಎನ್ಹಾನ್ಸ್ ಆಗುತ್ತೆ. ಈಗ ಇದು ಒಂದು ಕುದೀಲಿ. ನೋಡಿ, ಎಲ್ಲ ಒಂದು ಬೇಯ್ತಾ ಇದೆ. ಈಗ ಇದಕ್ಕೆ ನಾವು ಬೇಯಿಸಿರೋಂಥ ಹಸಿರು ಕಾಳನ್ನ ಸೇರಿಸೋಣ. ನೀರಿನ ಸಹಿತ ಹಾಕೋಣ. ಈಗ ಇದು ಎಲ್ಲ ಕಾಳಿಗೆ ಉಪ್ಪು ಖಾರ ಹುಳಿ ಎಲ್ಲ ಮಿಕ್ಸ್ ಆಗೋ ರೀತಿ ಕೈ ಆಡಿಸಿ ಇದನ್ನು ಈಗ
ಒಂದು 5 ನಿಮಿಷ ಬೇಯಿಸಬೇಕು. ನೋಡಿ ಎಲ್ಲ ಹೊಂದ್ಕೊಂಡು ಬೆಂದಿದೆ. ಈ ಸಮಯದಲ್ಲೇ ನಿಮಗೆ ಉಪ್ಪು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ಬಹುದು. ಈಗ ನಾನು ಒಂದು 1/4 ಸ್ಪೂನಷ್ಟು ಗರಂ ಮಸಾಲನ ಸೇರಿಸ್ತಾ ಇದ್ದೀನಿ. ನಿಮಗೆ ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ, ಇಲ್ಲದೇ ಪರವಾಗಿಲ್ಲ. ಮತ್ತು ಸ್ವಲ್ಪ ಕಸೂರಿ ಮೇಥಿನ ಕೂಡ ಸೇರಿಸೋಣ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ, ಸಣ್ಣದಾಗಿ ಕಟ್ ಮಾಡಿರುವಂಥದ್ದು. ಈಗ ಎಲ್ಲ ಮಿಕ್ಸ್ ಆಗೋ ರೀತಿ ಒಮ್ಮೆ ಕೈಯಾಡೋಣ. ಇದು ಅನ್ನಕ್ಕೆ ಮತ್ತು ಇಡ್ಲಿ, ದೋಸೆ, ಚಪಾತಿ ಎಲ್ಲದಕ್ಕೂ ಕೂಡ ಇದು ಹೊಂದ್ಕೊಳ್ಳುತ್ತೆ. ನಿಮಗೆ ಇದು ಗ್ರೇವಿ ನಿಮಗೆ ಎಷ್ಟು ತಿಕ್ನೆಸ್ ಬೇಕು ನೋಡಿ, ನೀರನ್ನ ಬೇಕಾದ್ರೆ ಇನ್ನೂ ಸ್ವಲ್ಪ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೀವು ಇದನ್ನು ಸ್ವಲ್ಪ ಗಟ್ಟಿಯಾಗಾದರೂ ಮಾಡ್ಕೊಳ್ಳಿ ಅಥವಾ ಒಂದು ಸ್ವಲ್ಪ ನೀರಿನಾಗಾದರೂ ಮಾಡ್ಕೊಳ್ಳಿ. ಅನ್ನಕ್ಕಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಬಹುದು. ಆಲ್ರೆಡಿ ಎಲ್ಲ ಬೆಂದು ಹೊಂದ್ಕೊಂಡಿದೆ ನೋಡಿ. ಬೆಂದು ಸುತ್ತ ಎಣ್ಣೆ ಕೂಡ ಬಿಟ್ಟಿದೆ. ಈ ಸಮಯದಲ್ಲಿ ಬೇಕಾದರೆ ನೀವು ಮೇಲ್ಗಡೆ 1 ಸ್ಪೂನ್ ತುಪ್ಪ ಅಥವಾ ಬೆಣ್ಣೆ ಕೂಡ ಆ್ಯಡ್ ಮಾಡ್ಬೋದು. ಇಲ್ಲ ಪರವಾಗಿಲ್ಲ, ಇಷ್ಟೇ ಸಾಕು ಅಂದರೂ ಕೂಡ ನಡೆಯುತ್ತೆ. ಈಗ ಒಲೆ ಆಫ್ ಮಾಡೋಣ. ನೋಡಿ, ಅನ್ನದ ಜೊತೆಗೆ ಈಗ ಹಸಿರು ಕಾಳಿನ ತೋವೆನ ಸರ್ವ್ ಮಾಡೋಣ. ಇದು ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಕೂಡ ಹೊಂದ್ಕೊಳ್ಳುತ್ತೆ. ನೀವು ಗ್ರೇವಿನ ನಿಮಗೆ ತಿಕ್ನೆಸ್ ಎಷ್ಟು ಬೇಕು ನೋಡಿ ಹಾಕ್ಕೊಡುವಂಥದ್ದು. ಈಗ ನಾನು ಅನ್ನದ ಜೊತೆ ಸರ್ವ್ ಮಾಡಿದ್ದೀನಿ. ಕ್ವಿಕ್ಕಾಗಿ ಈಸಿಯಾಗಿ ಆಗುತ್ತೆ. ಮತ್ತು ಇದು ಕ್ಯಾಲೋರಿ, ಒಳ್ಳೆ ಗುಡ್ ಕ್ಯಾಲೋರಿನೂ ಕೂಡ ಇದೆ. ಹಸಿರು ಕಾಳು ತಂಪಾಗಿರೋದ್ರಿಂದ ಮಕ್ಕಳಿಗೆ ಎಲ್ಲರಿಗೂ ಕೂಡ ಇದು ಒಳ್ಳೆ ಆರೋಗ್ಯಕರ ಆಹಾರವಾಗೈತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.